ಬಾಂಗ್ಲಾ ಚುನಾವಣೆಯಲ್ಲಿ ಹಿಂದೂಗಳ ಮಾರಣಹೋಮ. ಫೆಬ್ರವರಿ 16 ಬಾಂಗ್ಲಾದೇಶದ ಹಿಂದೂಗಳಿಗೆ ಕರಾಳ ದಿನವಾಗಲಿದೆಯಾ? ಪಾಕಿಸ್ತಾನದ ಮಾದರಿಯಲ್ಲೇ ಹಿಂದೂ ರಾಜಕಾರಣದ ಅಂತ್ಯ ಸಂಸ್ಕಾರ. ನಮಸ್ಕಾರ ವೀಕ್ಷಕರೇ, ಪ್ರಜಾಪ್ರಭುತ್ವ ಅಂತಂದ್ರೆ ಏನು? ಜನರಿಂದ ಜನರಿಗಾಗಿ ಜನರಿಗೋಸ್ಕರನೇ ಅಲ್ವಾ? ಆದರೆ ನಮ್ಮ ನೆರೆಯ ಬಾಂಗ್ಲಾದೇಶದಲ್ಲಿ ಪ್ರಜಾಪ್ರಭುತ್ವದ ವ್ಯಾಖ್ಯಾನವೇ ಬದಲಾಗಿ ಹೋಗ್ಬಿಟ್ಟಿದೆ. ಅಲ್ಲಿ ಚುನಾವಣೆ ಅನ್ನೋದು ಅಲ್ಪಸಂಖ್ಯಾತರ ಪಾಲಿಗೆ, ವಿಶೇಷವಾಗಿ ಹಿಂದೂಗಳ ಪಾಲಿಗೆ ಒಂದು ಸಾವಿನ ಶಾಸನ ಬರೆದ ಹಾಗೆ ಕಾಣಿಸ್ತಾ ಇದೆ. ಬರೋ ಫೆಬ್ರವರಿ 16 ಈ ದಿನಾಂಕವನ್ನ ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ಬಾಂಗ್ಲಾದೇಶದಲ್ಲಿ ಸಾರ್ವತ್ರಿಕ ಚುನಾವಣೆ ನಡೀತಾ ಇದೆ. ಜಗತ್ತಿನ ಕಣ್ಣಿಗೆ ಇದೊಂದು ಸಾಮಾನ್ಯ ಎಲೆಕ್ಷನ್, ಆದರೆ ಬಾಂಗ್ಲಾದೇಶದಲ್ಲಿ ಉಳಿದಿರುವ ಅಲ್ಪಸಂಖ್ಯಾತ ಹಿಂದೂಗಳ ಪಾಲಿಗೆ ಇದೊಂದು ಮಾಡು ಇಲ್ಲವೇ ಮಡಿ ಹೋರಾಟ. ಆದರೆ ದುರಂತ ಅಂತಂದ್ರೆ ಹೋರಾಟ ಮಾಡೋದಕ್ಕೆ ಅಲ್ಲಿನ ವ್ಯವಸ್ಥೆ ಹಿಂದೂಗಳಿಗೆ ಅವಕಾಶವನ್ನೇ ಕೊಡ್ತಾ ಇಲ್ಲ. ಒಂದು ಕಡೆ ಹಿಂಸಾಚಾರ, ಅತ್ಯಾಚಾರ, ಮತ್ತೊಂದು ಕಡೆ ರಾಜಕೀಯವಾಗಿ ಹಿಂದೂಗಳನ್ನ ನಿರ್ನಾಮ ಮಾಡುವಂತಹ ವ್ಯವಸ್ಥಿತ ಷಡ್ಯಂತ್ರ. ಇವತ್ತಿನ ವಿಡಿಯೋದಲ್ಲಿ ನಾವು ಬಾಂಗ್ಲಾದೇಶದ ಚುನಾವಣಾ ಕಣದ ಕರಾಳ ಸತ್ಯವನ್ನ ಬಯಲಿಗೆ ಎಳೆಯಲಿದ್ದೀವಿ. ಪಾಕಿಸ್ತಾನದಲ್ಲಿ ಹೇಗೆ ಹಿಂದೂಗಳನ್ನ ರಾಜಕೀಯವಾಗಿ ಮುಗಿಸಲಾಯಿತೋ ಅದೇ ಇತಿಹಾಸ ಬಾಂಗ್ಲಾದೇಶದಲ್ಲಿ ಹೇಗೆ ಮರುಕಳಿಸ್ತಾಗಿದೆ. ಹಿಂದೂ ಅಭ್ಯರ್ಥಿಗಳ ನಾಮಪತ್ರ ತಿರಸ್ಕಾರ ಮಾಡ್ತಾ ಇರೋದಾದ್ರೂ ಯಾಕೆ? ಹಿಂದೂಗಳನ್ನ ನಿರ್ನಾಮ ಮಾಡ್ತಾ ಇರುವಂತಹ ಈ ಮುಸಲ್ಮಾನ್ ಮತ್ತು ರೋಹಿಂಗ್ಯಾ ಮುಸಲ್ಮಾನರು, ಬಾಂಗ್ಲಾದೇಶದ ಮುಸಲ್ಮಾನರು, ಪಾಕಿಸ್ತಾನದ ಮುಸಲ್ಮಾನರು ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ? ಪಾಕಿಸ್ತಾನದಲ್ಲಿ ಹಿಂದೂಗಳ ಸಂಖ್ಯೆ 8% ಆಗಿದೆ. ಬಾಂಗ್ಲಾದೇಶದಲ್ಲಿ ಬರೀ 3% ರಿಂದ 2%ಗೆ ಕುಸಿತವಾಗಿದೆ. ಇವರ ಟಾರ್ಗೆಟ್ ಏನು? ಎಲ್ಲ ಕುರಿತಂತೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಈ ಬಾಂಗ್ಲಾದೇಶಿಗರು ಹಿಂದೂಗಳ ಮೇಲೆ ಮಾಡ್ತಾ ಇರುವಂತಹ ದೌರ್ಜನ್ಯದ ಬಗ್ಗೆ ನಿಮ್ಗೇನನ್ಸುತ್ತೆ? ನಾವು ಕೂಡ ದೌರ್ಜನ್ಯ ಎಸಗಬೇಕಾ? ನಿಮ್ಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ರೋಹಿಂಗ್ಯಾಗಳು, ಬಾಂಗ್ಲಾದೇಶಿಗರು, ಈ ಅಕ್ರಮ ವಲಸಿಗರು ನಮ್ಮ ದೇಶದಲ್ಲಿ ಜೀವನ ಮಾಡ್ತಾ ಇದ್ದಾರಲ್ಲ, ಅವರ ವಿರುದ್ಧ ನಾವು ಕ್ರಮ ಕೈಗೊಳ್ಳಬೇಕಾ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ವೀಕ್ಷಕರೇ, ಚುನಾವಣೆ ಅಂತಂದ್ರೆ ಹಬ್ಬದ ವಾತಾವರಣ ಇರಬೇಕು. ಆದರೆ ಬಾಂಗ್ಲಾದೇಶದ ಹಿಂದೂ ಕಾಲೋನಿಗಳಲ್ಲಿ ಸ್ಮಶಾನ ಮೌನವಿದೆ. ಯಾಕೆ? ಕಳೆದ ಕೆಲವು ತಿಂಗಳುಗಳಿಂದ ಅಲ್ಲಿ ನಡೀತಾ ಇರುವ ವಿದ್ಯಮಾನಗಳನ್ನು ಒಮ್ಮೆ ನೋಡಿ. ಯಾವಾಗ ಚುನಾವಣೆ ಘೋಷಣೆಯಾಯಿತೋ ಅಂದಿನಿಂದ ಹಿಂದೂಗಳ ಮೇಲೆ ದೌರ್ಜನ್ಯ ಡಬಲ್ ಆಗಿದೆ. ವರದಿಗಳ ಪ್ರಕಾರ ಗ್ರಾಮೀಣ ಭಾಗದಲ್ಲಿ ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರಗಳು ನಡೀತಾ ಇವೆ. ಇದು ಕೇವಲ ಕಾಮದ ತೃಷೆಯಲ್ಲ, ಇದೊಂದು ರಾಜಕೀಯ ಅಸ್ತ್ರ. ಹಿಂದೂಗಳಲ್ಲಿ ಭಯ ಹುಟ್ಟಿಸಿ ಅವರು ಮತಗಟ್ಟೆಗೆ ಬರದಂತೆ ತಡೆಯುವ ಅಥವಾ ದೇಶವನ್ನೇ ಬಿಟ್ಟು ಹೋಗುವಂತೆ ಮಾಡುವ ಹೀನಾಯ ತಂತ್ರ ಇದು. ಹಿಂದೂ ಅರ್ಚಕರ ಹತ್ಯೆಗಳು ನಡೀತಾ ಇದ್ದಾವೆ. ದೇವಸ್ಥಾನಗಳ ಮೇಲೆ ದಾಳಿಗಳು ನಿರಂತರವಾಗಿದ್ದಾವೆ. ಇದೆಲ್ಲದರ ಉದ್ದೇಶ ಒಂದೇ, ಫೆಬ್ರವರಿ 16 ಚುನಾವಣೆಯಲ್ಲಿ ಹಿಂದೂಗಳ ದನಿ ಎತ್ತಬಾರದು. ಅಲ್ಲಿನ ಮತಾಂಧ ಶಕ್ತಿಗಳಿಗೆ ಗೊತ್ತು, ಹಿಂದೂಗಳು ಒಗ್ಗಟ್ಟಾದರೆ ಫಲಿತಾಂಶದ ಮೇಲೆ ಪರಿಣಾಮ ಬೀರಬಹುದು ಅಂತ. ಅದಕ್ಕಾಗಿಯೇ ಭಯದ ವಾತಾವರಣ ಸೃಷ್ಟಿ ಮಾಡಲಾಗಿದೆ. ಟಿಕೆಟ್ ರಾಜಕಾರಣ, ಪ್ರಮುಖ ಪಕ್ಷಗಳ ದ್ವಂದ್ವ ನೀತಿ. ಬಾಂಗ್ಲಾದೇಶದಲ್ಲಿ ಹಲವಾರು ರಾಜಕೀಯ ಪಕ್ಷಗಳು ಇದ್ದಾವೆ. ಅವೆಲ್ಲವೂ ತಾವು ಜಾತ್ಯತೀತ ಅಂತ ಹೇಳ್ಕೊಳ್ತಾವೆ. ಆದರೆ ಟಿಕೆಟ್ ಹಂಚಿಕೆ ಅಂತ ಬಂದಾಗ ಅವುಗಳ ನಿಜ ಬಣ್ಣ ಬಯಲಾಗತ್ತೆ. ಈ ಬಾರಿಯ ಚುನಾವಣೆಯಲ್ಲಿ ಯಾವುದೇ ಪ್ರಮುಖ ರಾಜಕೀಯ ಪಕ್ಷ ಹಿಂದೂ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡದಿರಲು ನಿರ್ಧಾರ ಮಾಡಿದೆ. ಅಂದ್ರೆ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಲು ಮುಂದೆ ಬಂದಿಲ್ಲ, ಅಥವಾ ನೀಡಿದ್ರೂ ಕೂಡ ಅದು ಕೇವಲ ಬೆರಳೆಣಿಕೆಯಷ್ಟು ಗೆಲ್ಲುವ ಸಾಧ್ಯತೆ ಇಲ್ಲದ ಕ್ಷೇತ್ರಗಳಲ್ಲಿ ಮಾತ್ರ. ಹಾಗಾದ್ರೆ ಯಾಕೆ ಹಿಂಗೆ? ಮತಾಂತರ ಓಲೈಕೆ. ಹಿಂದೂಗೆ ಟಿಕೆಟ್ ಕೊಟ್ಟರೆ ಮುಸ್ಲಿಂ ಮತ ಬ್ಯಾಂಕ್ ಕೈ ತಪ್ಪಬಹುದು ಅನ್ನುವಂತಹ ಭಯ ಇದೆ. ಹಿಂದೂ ನಾಯಕರ ನಿರ್ಲಕ್ಷ್ಯ. ಎಷ್ಟೋ ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿದ ಹಿರಿಯ ಹಿಂದೂ ನಾಯಕರನ್ನ ಕಸದ ಬುಟ್ಟಿಗೆ ಎಸೆಯಲಾಗ್ತಾಗಿದೆ. ಒಂದು ಕಾಲದಲ್ಲಿ ಬಾಂಗ್ಲಾ ಸಂಸತ್ತಲ್ಲಿ ಹಿಂದೂಗಳ ಪ್ರಾತಿನಿಧ್ಯ ಗಣನೀಯವಾಗಿತ್ತು, ಅಂದರೆ ಹೆಚ್ಚಾಗಿತ್ತು. ಆದರೆ ಈ ಬಾರಿ ಆ ಸಂಖ್ಯೆಯನ್ನು ಶೂನ್ಯಕ್ಕೆ ಇಳಿಸುವ ಪ್ಲಾನ್ ನಡೆಸಲಾಗ್ತಾಗಿದೆ. ಹಿಂದೂಗಳ ಮತ ಬೇಕು, ಆದರೆ ಹಿಂದೂ ನಾಯಕರು ಬೇಡ ಅನ್ನೋದು ಅಲ್ಲಿನ ರಾಜಕೀಯ ಪಕ್ಷಗಳ ಅಘೋಷಿತ ಸಿದ್ಧಾಂತವಾಗಿದೆ. ನಾಮಪತ್ರ ತಿರಸ್ಕಾರ, ಪ್ರಜಾಪ್ರಭುತ್ವದ ಕಗ್ಗೊಲೆ ಎಲ್ಲಿ? ಬಾಂಗ್ಲಾದೇಶದಲ್ಲಿ. ಇದು ಅತ್ಯಂತ ಗಂಭೀರವಾದ ವಿಚಾರ ವೀಕ್ಷಕರೇ. ಯಾವಾಗ ರಾಜಕೀಯ ಪಕ್ಷಗಳು ಕೈ ಕೊಟ್ಟವೋ ಆಗ ಕೆಲವು ಧೈರ್ಯವಂತ ಹಿಂದೂ ಯುವಕರು ಮತ್ತು ನಾಯಕರು ಪಕ್ಷೇತರರಾಗಿ ಸ್ಪರ್ಧಿಸೋದಕ್ಕೆ ನಿರ್ಧಾರ ಮಾಡಿದ್ರು. ನಮ್ಮ ಸಮುದಾಯದ ರಕ್ಷಣೆಗೆ ನಾವೇ ನಿಲ್ಲಬೇಕು ಅಂತ ನಾಮಪತ್ರ ಸಲ್ಲಿಸೋದಕ್ಕೆ ಹೋಗ್ತಾರೆ. ಆದರೆ ಅಲ್ಲಿ ಆಗಿದ್ದೇನು?
ಚುನಾವಣಾ ಆಯೋಗದ ಅಧಿಕಾರಿಗಳು ಅಥವಾ ರಿಟರ್ನಿಂಗ್ ಆಫೀಸರ್ಗಳಿರ್ತಾರಲ್ಲ, ಅವರು ಅತ್ಯಂತ ಕ್ಷುಲ್ಲಕ ಕಾರಣಗಳನ್ನು ನೀಡಿ ಹಿಂದೂ ಅಭ್ಯರ್ಥಿಗಳ ನಾಮಪತ್ರಗಳನ್ನು ತಿರಸ್ಕಾರ ಮಾಡಿ ಮುಖದ ಮೇಲೆ ಎಸಿತಾ ಇದ್ದಾರೆ. ನಿಮ್ಮ ಸಹಿಯಲ್ಲಿ ವ್ಯತ್ಯಾಸ ಇದೆ, ನಿಮ್ಮ ಆಸ್ತಿ ವಿವರ ಸರಿಯಾಗಿಲ್ಲ, ಸಣ್ಣ ಪುಟ್ಟ ತಪ್ಪಿದೆ, ನಿಮ್ಮ ಬೆಂಬಲಿಗರ ಪಟ್ಟಿಯಲ್ಲಿ ದೋಷ ಇದೆ ಅಂತ ಹೇಳಿ ಇಂಥ ಗೊಡ್ಡು ಕಾರಣಗಳನ್ನು ಕೊಟ್ಟು ನಾಮಪತ್ರಗಳನ್ನು ರಿಜೆಕ್ಟ್ ಮಾಡಲಾಗ್ತಾ ಇದೆ. ಇದು ಕೇವಲ ಆಕಸ್ಮಿಕ ಅಲ್ಲ ವೀಕ್ಷಕರೇ, ಇದು ಮೇಲ್ಮಟ್ಟದಿಂದ ಬಂದಿರುವ ಆರ್ಡರ್. ಯಾವುದೇ ಕಾರಣಕ್ಕೂ ಹಿಂದೂ ಅಭ್ಯರ್ಥಿ ಸ್ಪರ್ಧಿಸದಂತೆ ನೋಡಿಕೊಳ್ಳಿ ಅನ್ನೋ ಸೂಚನೆ ಅಧಿಕಾರಿಗಳಿಗೆ ಸ್ಪಷ್ಟವಾಗಿ ಬಂದಿದೆಯಂತೆ. ಒಬ್ಬ ಅಭ್ಯರ್ಥಿಯ ನಾಮಪತ್ರ ತಿರಸ್ಕಾರವಾದರೆ ಕೋರ್ಟ್ಗೆ ಹೋಗಬಹುದು, ಆದರೆ ಕೋರ್ಟ್ಗಳ ಮೇಲೂ ಒತ್ತಡ ಇದೆ. ನ್ಯಾಯ ಸಿಗುವ ಭರವಸೆ ಹಿಂದೂಗಳಿಗೆ ಇಲ್ಲ. ಪಾಕಿಸ್ತಾನದ ಬ್ಲೂ ಪ್ರಿಂಟ್ ಇತಿಹಾಸ ಪುನರ್ರಚನೆ. ವೀಕ್ಷಕರೇ, ಬಾಂಗ್ಲಾದೇಶದಲ್ಲಿ ಈಗೇನು ನಡೀತಾ ಇದೆಯೋ ಅದೇನು ಹೊಸದೇನಲ್ಲ. ಇದನ್ನು ನಾವು ಪಾಕಿಸ್ತಾನದಲ್ಲಿ ದಶಕಗಳ ಹಿಂದೆಯೇ ನೋಡಿದ್ದೇವೆ. ಇದನ್ನು ನಾವು ಪಾಕಿಸ್ತಾನದ ಬ್ಲೂ ಪ್ರಿಂಟ್ ಅಂತಲೇ ಕರಿತೀನಿ. ಯಾಕಂತಂದರೆ ಪಾಕಿಸ್ತಾನದ ರಚನೆ ಆದಾಗ, ಅಂದರೆ 1947ರಲ್ಲಿ ಪಾಕಿಸ್ತಾನ ರಚನೆಯಾದಾಗ ಅಲ್ಲಿನ ಸಂವಿಧಾನ ರಚನಾ ಸಭೆಯಲ್ಲಿ 25% ಹಿಂದೂಗಳಿದ್ದರು. ಜೋಗೇಂದ್ರನಾಥ್ ಮಂಡಲ್ ಅವರಂತಹ ದಲಿತ ಹಿಂದೂ ನಾಯಕರು ಪಾಕಿಸ್ತಾನದ ಕಾನೂನು ಮಂತ್ರಿಯಾಗಿದ್ದರು. ಆದರೆ ದಿನ ಕಳೆದಂತೆ ಏನಾಯಿತು? ರಾಜಕೀಯ ಅಸ್ಪೃಶ್ಯತೆ, ಹಿಂದೂ ನಾಯಕನನ್ನು ಅಧಿಕಾರದಿಂದ ದೂರ ಇಡಬೇಕು, ಕಾಯ್ದಿಟ್ಟಂತಹ ಕ್ಷೇತ್ರಗಳ ರದ್ದು ಮಾಡಬೇಕು, ಅರ್ಥಾತ್ ಅಲ್ಪಸಂಖ್ಯಾತರಿಗೆ ಮೀಸಲಾಗಿದ್ದಂತಹ ಕ್ಷೇತ್ರಗಳನ್ನು ರದ್ದು ಮಾಡಲಾಯಿತು. ಕೊನೆಗೆ ಹಿಂದೂಗಳಿಗೆ ಮತ ಹಾಕುವ ಹಕ್ಕಿದ್ರೂ ಕೂಡ ಆರಸಿ ಬರುವಂತಹ ಹಕ್ಕನ್ನು ಪರೋಕ್ಷವಾಗಿ ಕಸಿದುಕೊಳ್ಳಲಾಯಿತು. ಇವತ್ತು ಪಾಕಿಸ್ತಾನದ ನ್ಯಾಷನಲ್ ಅಸೆಂಬ್ಲಿಯಲ್ಲಿ ಹಿಂದೂಗಳ ದನಿ ಇದೆಯಾ? ಇಲ್ಲ. ಯಾರೂ ಕೂಡ ಪಾಕಿಸ್ತಾನದ ಒಬ್ಬ ಸಂಸದ ಹಿಂದೂ ಇಲ್ಲ. ಈಗ ಅದೇ ಮಾಡೆಲನ್ನು ಬಾಂಗ್ಲಾದೇಶ ಫಾಲೋ ಮಾಡ್ತಾ ಇದೆ. 1971ರಲ್ಲಿ ಬಾಂಗ್ಲಾದೇಶ ಹುಟ್ಟಿದಾಗ ಜಾತ್ಯತೀತ ರಾಷ್ಟ್ರವಾಗಿತ್ತು. ಆದರೆ ಈಗ ಅದು ಪಾಕಿಸ್ತಾನದ ಜೆರಾಕ್ಸ್ ಕಾಪಿಯಂತೆ ವರ್ಕ್ ಮಾಡ್ತಾ ಇದೆ. ಫೆಬ್ರವರಿ 16ರ ಚುನಾವಣೆ ಬಾಂಗ್ಲಾದೇಶವನ್ನು ಸಂಪೂರ್ಣವಾಗಿ ಇಸ್ಲಾಮಿಕ್ ರಾಷ್ಟ್ರವನ್ನಾಗಿ, ಅಂದರೆ ಹಿಂದೂ ಮುಕ್ತ ರಾಜಕೀಯ ವ್ಯವಸ್ಥೆಯನ್ನಾಗಿ ಬದಲಾಯಿಸುವ ಅಂತಿಮ ಹಂತದಂತೆ ಕಾಣಿಸ್ತಾ ಇದೆ. ಈಗ ನೀವು ಕೇಳಬಹುದು, ಯಾರೋ 4 ಜನ ಎಂಪಿಗಳು ಇಲ್ಲದಿದ್ದರೆ ಏನಾಗತ್ತೆ ಅಂತ. ಅದರ ಪರಿಣಾಮ ಭಯಂಕರವಾಗಿದೆ. ಅದರ ಪರಿಣಾಮವನ್ನು ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಕಾನೂನು ರಕ್ಷಣೆ ಇರಲ್ಲ. ಸಂಸತ್ತಲ್ಲಿ ಹಿಂದೂಗಳ ಪರವಾಗಿ ಮಾತನಾಡೋದಕ್ಕೆ ಯಾರೂ ಕೂಡ ಇಲ್ಲದಿದ್ದರೆ ಹಿಂದೂ ವಿರೋಧಿ ಕಾನೂನುಗಳು ಜಾರಿಯಾದಾಗ ವಿರೋಧ ಮಾಡುವವರು ಯಾರೂ ಕೂಡ ಇರೋದಿಲ್ಲ. ವೆಸ್ಟೆಡ್ ಪ್ರಾಪರ್ಟಿ ಆಕ್ಟ್ ನಂತಹ ಕರಾಳ ಕಾನೂನುಗಳ ಮೂಲಕ ಹಿಂದೂಗಳ ಆಸ್ತಿಯನ್ನು ಕಬಳಿಸಬೇಕಾಗತ್ತೆ. ಇದನ್ನು ಪ್ರಶ್ನಿಸೋದಕ್ಕೆ ರಾಜಕೀಯ ಶಕ್ತಿ ಇರೋದಿಲ್ಲ. ಇದೂ ಇಲ್ಲವಾದರೆ ಹಿಂದೂಗಳು ನಿರ್ಗತಿಕರಾಗಿ ಹೋಗ್ಬಿಡ್ತಾರೆ. ಕೆಲವೊಂದಿಷ್ಟು ಹಿಂದೂ ವಿರೋಧಿ ಆಕ್ಟ್ಗಳು ಅಥವಾ ಬಿಲ್ಗಳು ಪಾಸ್ ಆದರೆ ಹಿಂದೂಗಳ ನಿರ್ನಾಮ ಫಿಕ್ಸ್ ಅಂತ ಹೇಳಲಾಗತ್ತೆ. ಇನ್ನು ದುರ್ಗಾ ಪೂಜೆ ನಡೆದರೆ ಕಲ್ಲು ತೂರಾಟ ಆಗತ್ತೆ, ದೇವಸ್ಥಾನ ಒಡೆಯಲಾಗತ್ತೆ. ಅಧಿಕಾರದಲ್ಲಿ ನಮ್ಮವರು ಇಲ್ಲದಿದ್ದರೆ ಪೊಲೀಸರು ಕೂಡ ದೂರು ತೆಗೆದುಕೊಳ್ಳೋದಿಲ್ಲ. ಅಂದರೆ ಹಿಂದೂಗಳ ಸಾಂಸ್ಕೃತಿಕ ಹತ್ಯೆಯಾದಂಗೆ ಆಗತ್ತೆ. ಅಂದರೆ ರಾಜಕೀಯವಾಗಿ ಹಿಂದೂಗಳನ್ನು ಮುಗಿಸುವುದು ಅಂತಂದರೆ ಇವರನ್ನು ದೇಶದಿಂದಲೇ ಹೊರಹಾಕುವ ಅಥವಾ ಮತಾಂತರ ಮಾಡುವ ಪ್ರಕ್ರಿಯೆಯ ದೊಡ್ಡ ಹೆಜ್ಜೆಯಾಗಿದೆ. ಇಷ್ಟೆಲ್ಲ ನಡೀತಾ ಇದ್ರೂ ಜಗತ್ತು ಸುಮ್ಮನಿದೆ, ಸೈಲೆಂಟಾಗಿ ಕೂತ್ಕೊಂಡಿದೆ. ಅಮೆರಿಕ, ಯುರೋಪ್ ಅಥವಾ ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಬಗ್ಗೆ ದೊಡ್ಡ ದೊಡ್ಡ ಭಾಷಣ ಮಾಡ್ತವೆ. ಆದರೆ ಬಾಂಗ್ಲಾದೇಶದ ಹಿಂದೂಗಳ ವಿಷಯಕ್ಕೆ ಬಂದರೆ ಎಲ್ಲರೂ ಕೂಡ ಕಣ್ಣಿದ್ರೂ ಕುರುಡರಾಗ್ತಾರೆ. ಭಾರತ ಸರ್ಕಾರ ತನ್ನ ಮಟ್ಟದಲ್ಲಿ ಪ್ರಯತ್ನ ಮಾಡ್ತಾ ಇದ್ರೂ ಇದು ಬೇರೊಂದು ದೇಶದ ಆಂತರಿಕ ವಿಚಾರ ಎಂಬ ಹಣೆಪಟ್ಟಿ ಕಟ್ಟಿ ಕೈಚೆಲ್ ಕೂತ್ಕೊಳ್ತಾ ಇದೆ. ವಿಶ್ವ ಮಾಧ್ಯಮಗಳು ಗಾಜಾದ ಬಗ್ಗೆ ಮಾತಾಡ್ತವೆ, ಉಕ್ರೇನ್ ಬಗ್ಗೆ ಬರೀತಾವೆ. ಆದರೆ ಬಾಂಗ್ಲಾದೇಶದ ಚಿತ್ತಗಾಂಗ್ನಲ್ಲಿ, ಢಾಕಾದಲ್ಲಿ ಹಿಂದೂ ಅಭ್ಯರ್ಥಿಗಳ ನಾಮಪತ್ರ ಹರಿದು ಹಾಕಿದಾಗ ಹಿಂದೂ ಮಹಿಳೆ ಅಳುತ್ತಾ ನಿಂತಾಗ ಕ್ಯಾಮ್ರಾಗಳು ಅತ್ತ ತಿರುಗೋದಿಲ್ಲ. ಈ ದ್ವಂದ್ವ ನೀತಿಗೆ ಮತಾಂತರಿಗೆ ಸಿಕ್ಕಿರುವ ದೊಡ್ಡ ಲೈಸೆನ್ಸ್ ಆಗಿದೆ. ಕೊನೆಯದಾಗಿ ಹೇಳೋದಾದರೆ ಫೆಬ್ರವರಿ 16 ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತಹ ಚುನಾವಣೆ ಕೇವಲ ಒಂದು ರಾಜಕೀಯ ಪ್ರಕ್ರಿಯೆಯಲ್ಲ, ಇದು ಅಲ್ಲಿನ ಹಿಂದೂಗಳ ಪಾಲಿಗೆ ಅಸ್ತಿತ್ವದ ಪ್ರಶ್ನೆಯಾಗಿದೆ. ಟಿಕೆಟ್ ಇಲ್ಲ, ಪಕ್ಷೇತರರಾಗಿ ನಿಲ್ಲೋದಕ್ಕೆ ಬಿಡ್ತಾ ಇಲ್ಲ, ಮತ ಹಾಕೋದಕ್ಕೆ ಹೋದರೆ ಪ್ರಾಣ ಭಯ. ಹೀಗಿರುವಾಗ ಇದನ್ನು ಚುನಾವಣೆ ಅನ್ನೋದಾ ಅಥವಾ ಪ್ರಜಾಪ್ರಭುತ್ವದ ಅಣಕ ಅನ್ನೋದಾ? ಇತಿಹಾಸ ಸಾಕ್ಷಿ ಇದೆ. ಯಾವ ದೇಶದಲ್ಲಿ ಅಲ್ಪಸಂಖ್ಯಾತರ ದನಿಯನ್ನು ಅಡಗಿಸಲಾಗತ್ತೋ ಆ ದೇಶ ಎಂದೂ ಕೂಡ ಉದ್ಧಾರ ಆಗೋದಿಲ್ಲ. ಪಾಕಿಸ್ತಾನದ ಸ್ಥಿತಿ ಏನಾಗಿದೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಬಾಂಗ್ಲಾದೇಶ ಕೂಡ ಅದೇ ಹಾದಿಯಲ್ಲಿ ಸಾಗ್ತಾ ಇದೆ.
ನಮ್ಮ ಬಾಂಗ್ಲಾ ಹಿಂದೂ ಸಹೋದರ ಸಹೋದರಿಯರಿಗೆ ನೈತಿಕ ಬೆಂಬಲ ನೀಡೋಣ. ಈ ವಿಷಯ ಜಗತ್ತಿಗೆ ತಿಳಿಲಿ. ಈ ವಿಡಿಯೋವನ್ನು ಹೆಚ್ಚೆಚ್ಚು ಶೇರ್ ಮಾಡಿ, ಯಾಕಂದರೆ ಸುಮ್ಮನಿರೋದು ಕೂಡ ಒಂದು ರೀತಿಯಲ್ಲಿ ಅಪರಾಧವೇ. ನಿಮ್ಮ ಅನಿಸಿಕೆಯನ್ನು ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಯ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಬಾಂಗ್ಲಾದ ಜನರು ಅಕ್ರಮವಾಗಿ ನುಸುಳುಕೊಂಡು ನಮ್ಮ ದೇಶದಲ್ಲಿ ಭಾರತದಲ್ಲಿ ಜೀವನ ಮಾಡ್ತಾ ಇದ್ದಾರಲ್ಲ, ಅವರನ್ನು ನಾವು ಸುಮ್ಮನೆ ಬಿಡಬೇಕಾ? ಅವರನ್ನು ಕೂಡ ಹೊರಗೆ ಹಾಕಬೇಕು ತಾನೆ. ಹೊರಗೆ ಹಾಕಬೇಕಂತಂದರೆ ನೀವು ಕೂಡ ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ಯಾರಿಗೆ ಸೇರಬೇಕೋ ಅವ್ರಿಗೆ ಸೇರೋವರೆಗೂ ಶೇರ್ ಮಾಡಿ. ಅಕ್ರಮ ಬಾಂಗ್ಲಾದೇಶಿಗರು, ರೋಹಿಂಗ್ಯಾ ಮುಸಲ್ಮಾನರು ನಮ್ಮ ದೇಶದಿಂದ ಹೊರಗೆ ಹೋಗಬೇಕು. ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.